ಇನ್ನು ನಿನ್ನೆ ದಿನ ದೆಹಲಿಯಿಂದ ಸಿಎಂ ಸಿದ್ದರಾಮಯ್ಯ ವಾಪಸ್ ಆಗಿದ್ದಾರೆ. ಇನ್ನು ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ. ನಾಳೆ ದಿನ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಡಿಸಿಎಂ ಅನ್ನೋದು ಗೊತ್ತಾಗ್ತಾ ಇದೆ. ನಾಳೆ ಬೆಳಗ್ಗೆ 5:45ಕ್ಕೆ ಬೆಂಗಳೂರಿಗೆ ಡಿಕೆಶಿ ಬರ್ತಾರೆ. ಸಿಎಂ ಕರೆದಿರುವಂತಹ ಬ್ರೇಕ್ಫಾಸ್ಟ್ ನಲ್ಲಿ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಡಿಸಿಎಂ ಕೂಡ ಇರ್ತಾರೆ ನಾಳೆ ದಿನ. ಡಿಕೆ ಕಾರ್ಯಕ್ರಮ ವೇಳಾಪಟ್ಟಿಯಲ್ಲಿ ಈ ಬಗ್ಗೆ ಉಲ್ಲೇಖ ಕೂಡ ಆಗಿದೆ. ನಾಳೆ ದಿನದ ಅವರ ವೇಳಾಪಟ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕರೆದಿರುವಂತ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಹೋಗೋದಾಗಿನೂ ಕೂಡ ಇದೆ. ಹಾಗಾಗಿ ಸಿಎಂ ನಿನ್ನೆನೆ ವಾಪಸ್ ಆಗಿದ್ದಾರೆ, ಬಟ್ ಡಿಸಿಎಂ ದೆಹಲಿನಲ್ಲೇ ಇದ್ದಾರೆ. ನಾಳೆ ದಿನ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆನೆ ಬರ್ತಾ ಇದ್ದಾರೆ 5:45ಕ್ಕೆ ಬಂದು ಅನಂತರದಲ್ಲಿ ಸಿಎಂ ಕರೆದಿರುವಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಇದು ಒಂದು ರೀತಿ ಯಾವ ರೀತಿಯಾಗಿರುತ್ತೆ ನೋಡಿ, ರಾಜಕಾರಣದ ಹೊರತಾಗಿನೂ ಕೂಡ ಅವರ ಬಾಂಧವ್ಯ ಹೇಗಿರುತ್ತೆ ಅನ್ನೋದಕ್ಕೊಂದೊಂದು ಸಾಕ್ಷಿ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಎಷ್ಟೇ ಮನಸ್ತಾಪ ಇರಲಿ, ಎಷ್ಟೇ ಬೇಜಾರಿರಲಿ, ವೇದಿಕೆ ಕಾರ್ಯಕ್ರಮಗಳಲ್ಲಿ ಅಥವಾ ಅವರದ್ದೇ ಪರ್ಸ್ನಲ್ ಈವೆಂಟ್ಗಳನ್ನು ಅಟೆಂಡ್ ಆದಾಗ ಖುಷಿಯಾಗಿ ಜಲ್ಲಪ್ ಆಗ್ತಾರೆ. ಈಗಲೂ ಕೂಡ ಇಂಥ ಸಂದರ್ಭದಲ್ಲಿ ಸಿಎಂ ಒಂದು ಬ್ರೇಕ್ಫಾಸ್ಟ್ ಸಭೆಯನ್ನ ಕರೆದಿದ್ದಾರೆ. ಈ ಬ್ರೇಕ್ಫಾಸ್ಟ್ ಸಭೆಗೆ ಡಿಸಿಎಂ ಡಿಕೆ ಕೂಡ ಭಾಗಿಯಾಗೋರಿದ್ದಾರೆ. ಇನ್ನು ಡಿಕೆಶಿ ಅವರ ಸಹೋದರ ಡಿಕೆ ಸುರೇಶ್ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಡಿಕೆ ಸುರೇಶ್ ಜೊತೆಗೆ ಡಿಕೆ ಬೆಂಬಲಿಗ ಶಾಸಕರು ಕೂಡ ಬಂದಿದ್ದಾರೆ ಬೆಂಗಳೂರಿಗೆ. ನೆಲಮಂಗಲ ಶಾಸಕ ಶ್ರೀನಿವಾಸ್, ಕುಣಿಗಲ್ ಶಾಸಕ ರಂಗನಾಥ್, ಪರಿಷತ್ ಸದಸ್ಯ ಎಸ್ ರವಿ ಅವರು ಬೆಂಗಳೂರಿಗೆ ಇದಾಗಲೇ ಬಂದಿದ್ದಾರೆ. ಡಿಕೆ ಸುರೇಶ್ ಅವರ ಜೊತೆಯಾಗಿ ಉಳಿದಂತ ಕೆಲ ಶಾಸಕರು ಅಂತ ಹೇಳಿದ್ರೆ ಡಿಕೆಶಿ ಅವರ ಆಪ್ತ ಬಣದಲ್ಲಿ ಕಾಣಿಸಿಕೊಳ್ಳುವಂತ ಶಾಸಕರು ಡಿಕೆ ಸುರೇಶ್ ಅವರ ಜೊತೆಯಾಗಿ ಬೆಂಗಳೂರಿಗೆ ವಾಪಸ್ ಆಗಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಹೇಗೆ ಸಿಎಂ ಅವರ ಜೊತೆಯಾಗಿ ಅವರ ಆಪ್ತ ಶಾಸಕರು ದೆಹಲಿ ಪ್ರಯಾಣ ಬೆಳೆಸಿದ್ರು, ಹಾಗೆ ಡಿಕೆ ಸುರೇಶ್ ಅವರು ಅವರ ಆಪ್ತರು, ಹಾಗೆ ಡಿಸಿಎಂ ಅವರ ಆಪ್ತ ಶಾಸಕರು ಕೆಲವರು ದೆಹಲಿ ಕಡೆಗೆ ಪ್ರಯಾಣ ಮಾಡಿದ್ದನ್ನು ನಾವು ನೋಡ್ತಾ ಇದ್ವಿ. ಇನ್ಫ್ಯಾಕ್ಟ್ ನಿನ್ನೆ ದಿನ ಡಿಸಿಎಂ ಅವರು ಡಿಕೆ ಸುರೇಶ್ ಅವರ ಮನೆಯಲ್ಲೇ ತಂಗಿರ್ತಾರೆ. ಸೊ ಹಾಗೆ ಇದೀಗ ವಾಪಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಕೆ ಸುರೇಶ್ ಅವರು ವಾಪಸ್ ಆಗಿದ್ದಾರೆ. ಅವರ ಜೊತೆಗೆ ನೆಲಮಂಗಲ ಶಾಸಕ ಶ್ರೀನಿವಾಸ್, ಹಾಗೆ ಕುಣಿಗಲ್ ಶಾಸಕ ರಂಗನಾಥ್ ಅವರು, ಎಸ್ ರವಿ, 4 ಜನ ಜೊತೆಯಾಗೇನೆ ಬೆಂಗಳೂರಿಗೆ ಬಂದಿದ್ದಾರೆ. ಅಂತ ಹೇಳಿದ್ರೆ ನಾಳೆ ದಿನದ ಬೆಳವಣಿಗೆಗಳು ಏನೇನು ಅನ್ನೋದಕ್ಕೆ ಇದು ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆ. ಹೈಕಮಾಂಡ್ ನಾಯಕರನ್ನ ನಾನು ಭೇಟಿಯಾಗಿಲ್ಲ ಅಂತ ದೇವನಹಳ್ಳಿಯಲ್ಲಿ ಶಾಸಕ ಎಚ್ ರಂಗನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ಕೊಟ್ಟಿರೋ ಜವಾಬ್ದಾರಿಯನ್ನ ನಿಭಾಯಿಸ್ತೀನಿ, ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಮಾತನಾಡ್ತೀನಿ ಅಂತ ಎಚ್ ರಂಗನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರ್ಯಾರು ದೆಹಲಿಗೆ ಹೋಗಿದಾರೋ ಅವರಲ್ಲಿ ಏನು ಅಪ್ಡೇಟ್ ಸಿಗುತ್ತೆ ಅನ್ನುವಂಥ ಕುತೂಹಲ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಹಾಗಾಗಿನೇ ದೇವನಹಳ್ಳಿ ಶಾಸಕ ಎಚ್ ರಂಗನಾಥ್ ಅವ್ರಿಗೂ ಕೂಡ ಪ್ರಶ್ನೆ ಮಾಡಲಾಯಿತು. ಆಗ ಅವರು ಹೈಕಮಾಂಡ್ ನಾಯಕರನ್ನ ನಾನು ಭೇಟಿಯಾಗಿಲ್ಲ ಅಂತ ಮಾತನಾಡಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷೆ ತಾವು ಇದ್ದೀರಾ, ಸಾಕಷ್ಟು ಒತ್ತಡ ಇದೆ ನಿಮ್ಮ ಮೇಲೆ. ಅಫ್ಕೋರ್ಸ್ ನಾಟ್ ಎಲಿಜಿಬಲ್ ಆ್ಯಂಡ್ ನನಗೇನು ಕೊಟ್ಟಿದ್ದಾರೆ ಪಕ್ಷದಿಂದ ಆ ಕೆಲಸವನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡ್ತೇನೆ. ಹೆಚ್ಚಿನದಾಗಿ ನಮಗೆ ಒಳ್ಳೆ ಗೌರ್ಮೆನ್ಸು ಇವತ್ತು ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಭಾಳಷ್ಟು ನಿರೀಕ್ಷೆ ಪಟ್ಕೊಂಡು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ತಂದಿದೆ. ಅದನ್ನು ಅವರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ನಾಳೆ ರಾಜೀನಾಮೆ ಕೊಡ್ತಾರೆ ಸರ್, ನಾಳೆ ಕೊಡ್ತಾರೆ, ಚರ್ಚೆ ನಡೀತಾ ಇದೆ. ಈಗ ನನಗೆ ಅದ್ರ ಬಗ್ಗೆ ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ನಾನು ಮಾತಾಡಲಿಕ್ಕೆ ಹೋಗೋಣ. ಯಾರೂ ನಮಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಸೊ ಹಾಗಾಗಿ ನಾವು ಡೆಲ್ಲಿಗೆ ಹೋಗಿದ್ದು ಒಂದು ಕಡೆ ಆದರೆ ಇವತ್ತಿನ ದಿನ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಬಲ್ಲೆ ನಾನು. ಸಾಕಷ್ಟು ಪೂಜೆಗಳು ಫಲ ಕೊಡುತ್ತೆ ಸರ್. ನಾಳೆಗೆ ಎಲ್ಲ ಕಾಯ್ತಾ ಇದ್ದಾರೆ, ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ಪೋಸ್ಟರ್ಗಳು ಹಾಕ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಾ ಇದ್ದಾರೆ ಮುಂದಿನ ಸಿಎಂ ಅನ್ನೋ ವಿಚಾರವಾಗಿ. ಇದ್ರ ಬಗ್ಗೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ವಿಚಾರದಲ್ಲಿ ನಾನು ಮಾತಾಡ್ತೀನಿ.